everyone, welcome back to my YouTube channel. It is Love Stirred Kitchen. ಇವತ್ತಿನ ಸ್ಪೆಷಲ್ ರೆಸಿಪಿ ಅಕ್ಕಿ ಉಪ್ಪಿಟ್ಟು. ಈ ರೆಸಿಪಿ ತುಂಬ ಸ್ಪೆಷಲ್ಲು. ಯಾಕೆ ಅಂದರೆ ಇದು ನನ್ನ ಚಿಕ್ಕಮ್ಮನ ರೆಸಿಪಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇದನ್ನು. ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಡೂ ಟ್ರೈ ಇಟ್ ಗೈಸ್. ಇಟ್ ಈಸ್ ಲೈಕ್ ಟ್ಯಾಂಗಿ, ಸ್ವೀಟ್, ಸ್ಪೈಸಿ. ಇದಕ್ಕೆ ಬೇಕಾಗಿರೋಂಥದ್ದು ಅಕ್ಕಿ ತಗೊಳ್ಳಿ. 1-2 ಲೋಟದಷ್ಟು ಅಕ್ಕಿ, 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, ಅರ್ಧ ಸ್ಪೂನಷ್ಟು ಮೆಂತ್ಯ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಹುಣಸೆಹಣ್ಣು ನಿಂಬೆಹಣ್ಣಷ್ಟು, ಅದಕ್ಕೆ ತಕ್ಕಂತೆ ಬೆಲ್ಲ, ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, 3 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಳ್ಳಿ, 4 ಬ್ಯಾಡಗೆ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ತೊಗೊಳ್ಳಿ. ಫಸ್ಟು ಒಂದು ಪ್ಯಾನ್ಗೆ ನಾವು ಇಟ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೊಳ್ಳಿ. ಮತ್ತು ಅದ್ರ ಜೊತೆಗೇ ಮೆಂತ್ಯ, ಅರ್ಧ ಸ್ಪೂನಷ್ಟು ಮೆಂತ್ಯ ಅದನ್ನು ಹಾಕ್ಕೊಳ್ಳಿ. ಮತ್ತು ತೊಗರಿಬೇಳೆ ಏನು ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫುಲ್ ಅರೋಮಾ ಬರಬೇಕು ಮತ್ತು ಗೋಲ್ಡನ್ ಬ್ರೌನ್ ಆಗಬೇಕು. ಇದು ಮೂರೂ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಕಾಯಿ ಮತ್ತು ನಾವು ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ನಾವು ಇಟ್ಕೊಂಡಿರೋಂಥ ಹುಣಸೆಹಣ್ಣು ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಅದು ಫುಲ್ಲು ಕೋರ್ಸ್ ಪೇಸ್ಟ್ ಆಗಬೇಕು. ಆ ಥರ ರುಬ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ನೀರು ಹಾಕ್ಕೊಂಡು ರುಬ್ಕೊಂಡು ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಅದನ್ನು ಒಂದು ಬೌಲ್ಗೆ ಫುಲ್ಲು ತೆಗೆದ್ಬಿಟ್ಟು ಒಂದು ಬೌಲ್ಗೆ ತೊಗೊಂಡು ಉಪ್ಪು, ನಾವು ಇಟ್ಕೊಂಡಿರೋವಂಥ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಒಂದು 10 ಮಿನಿಟ್ಸ್ ಅಷ್ಟು ಸ್ಟೀಮ್ ಮಾಡ್ಕೋಬೇಕು. ಈ 10 ಮಿನಿಟ್ಸು ಸ್ಟೀಮ್ ಮಾಡ್ಕೊಂಡ್ಮೇಲೆ ಈ ಥರ ಆಗತ್ತೆ. ಇದು ಹೇಗೆ ಬೆಂದಿದೆ ಅಂತ ಗೊತ್ತಾಗತ್ತಂದರೆ ಈ ಥರ ಫುಲ್ಲು ಉದ್ರಾಗ್ಬಿಡತ್ತೆ. ಮತ್ತು ಸ್ಪೂನ್ಗೆ ಒಂದು ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ಹಾಗಿದ್ರೆ ಇದು ಚೆನ್ನಾಗಿ ಸ್ಟೀಮ್ ಆಗಿದೆ. ಮತ್ತು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ನಾವು ಸ್ಟೀಮ್ ಮಾಡ್ಕೊಂಡಿರೋದನ್ನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಅಕ್ಕಿ ಉಪ್ಪಿಟ್ಟು. ಟ್ರೈ ಮಾಡಿ. ಎ ವೆರಿ ಕ್ವಿಕ್ breakfast. Please do try it and let me know how is it. Thank you for watching.